ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಮನ್ಯು ಸೂಕ್ತದ ಶ್ರವಣವನ್ನು ನಿನ್ನೆ ದಿವಸ ಕೆಲವರು ಮಾಡಿದ್ದೀರಿ. 14 ನರಸಿಂಹದೇವರ ಸಂಖ್ಯೆ, ರಾಮದೇವರ ಸಂಖ್ಯೆಯೂ ಹೌದು. ಹೀಗಾಗಿ 14 ಮಂತ್ರಗಳ ಮನ್ಯು ಸೂಕ್ತ ಪುರಶ್ಚರಣ, ಅದರ ಹವನ ಹಾಗೂ ಅದರ ಪ್ರವಚನ ಇಲ್ಲಿ ನಡೆದಿದೆ. 14 ನರಸಿಂಹದೇವರಿಗೆ ಪ್ರಿಯವಾದ ಸಂಖ್ಯೆಯಾದದ್ದರಿಂದಲೇ ಅವರ ಅವತಾರವು 14ನೆಯ ದಿನ ಚತುರ್ದಶಿನೇ. 14 ಲೋಕಗಳ ಒಡೆಯ, 14 ಮಂತ್ರಗಳಿಂದ ಪ್ರತಿಪಾದ್ಯ, 14ನೆಯ ತಿಥಿ ಅವತಾರ ಮಾಡಿದವ ಅಂತಹ ನರಸಿಂಹದೇವರು. ಹದಿನಾಲ್ಕರ ಅರ್ಧ 7, 14ಕ್ಕೆ ಸಂಬಂಧಪಟ್ಟ ಸಂಖ್ಯೆ. ಆದ್ದರಿಂದಲೇ ಸಪ್ತಮಸ್ಕಂಧದಲ್ಲಿ ನರಸಿಂಹದೇವರ ಅವತಾರದ ವರ್ಣನೆ ಬರ್ತದೆ. ಅಂತಹ ನರಸಿಂಹದೇವರ ಸನ್ನಿಧಾನದಲ್ಲಿ ರಾಮದೇವರ ಪೂಜೆ. 14 ವರ್ಷ ವನವಾಸ ಮಾಡಿದಂತಹ ಶ್ರೀರಾಮಚಂದ್ರ. ಹೀಗಾಗಿ ಆ 14ರ ನಂಟಿನಿಂದ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮೀ ನರಸಿಂಹದೇವರು ಇಬ್ಬರೂ ಅತ್ಯಂತ ಅಭಿನ್ನರು, ಯಾವುದೇ ಭೇದ ಇಲ್ಲ, ನೇಹನಾನಾಸ್ತಿ ಕಿಂಚನ. ಅಂತಹ ರಾಮ ನರಸಿಂಹದೇವರ ದರ್ಶನವನ್ನು ಎಲ್ಲರೂ ಕೂಡ ಪಡೆದಿದ್ದೀರಿ, ಧನ್ಯರಾಗಿದ್ದೀರಿ. ಷೋಡಶಬಾಹು ನರಸಿಂಹದೇವರು. ರಾಮದೇವರ ಪೀಠದಲ್ಲಿರುವಂತಹ ದೇವರನ್ನು ನೋಡಿದರೆ ಮೂಲರಾಮದೇವರು, ದಿಗ್ವಿಜಯ ರಾಮದೇವರು, ವಂಶರಾಮದೇವರು, ಪ್ರಸನ್ನ ವಿಠ್ಠಲ ದೇವರು. ಕೆಳಗೆ ಲಕ್ಷ್ಮೀ ನರಸಿಂಹದೇವರು, ಹಯಗ್ರೀವ ದೇವರು, ವಿಠ್ಠಲ ದೇವರು, ವರಾಹದೇವರು. 8 ದೇವರ ಪ್ರತಿಮೆಗಳನ್ನು ಪೀಠದ ಮೇಲೆ ಇಟ್ಟಿರ್ತೇವೆ, ಉಳಿದೆಲ್ಲ ಕೆಳಗೆ ಇರ್ತದೆ. ಹೀಗಾಗಿ 8 ಪ್ರತಿಮೆಗಳಿಗೆ ಒಬ್ಬೊಬ್ಬರಿಗೆ 2 ಕೈ ಅಂದರೆ 16. ಹೀಗಾಗಿ ಷೋಡಶಬಾಹು ನರಸಿಂಹದೇವರ ಸನ್ನಿಧಾನದಲ್ಲಿ ಷೋಡಶಬಾಹುಗಳಿಂದ ಪೀಠದ ಮೇಲೆ ಪೂಜೆಯನ್ನು ಸ್ವೀಕಾರ ಮಾಡುವ ಭಗವಂತನ ಪೂಜೆ ನಡೆದದ್ದು ಇದೊಂದು ವಿಶೇಷ ಎಂಬುದಾಗಿ ತಿಳಿಯಬಹುದು. ಅಂತಹ ನರಸಿಂಹದೇವರ ವರ್ಣನೆ ಮಾಡುವಂತಹ ಕೊನೆಯ ಮಂತ್ರ ಸಂಸೃಷ್ಟಂ ಧನಮುಭಯಂ ಸಮಾಕೃತಂ ಅಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯುಃ ಭಿಯಂ ದಧಾನಾಃ ಹೃದಯೇಷು ಶತ್ರವಃ ಪರಾಜಿತಾಸಃ ಅಪನಿಲಯಂತಾಂ. ಸಂಪತ್ತು ನಮ್ಮಲ್ಲಿಯೂ ಇದೆ, ಇನ್ನೊಬ್ಬರಲ್ಲಿಯೂ ಇದೆ. ನಮ್ಮ ಸಂಪತ್ತು ಇನ್ನೊಬ್ಬರಿಗೆ ಹೋಗೋ ಹಾಗಿದೆ. ಇನ್ನೊಬ್ಬರ ಸಂಪತ್ತು ನಮಗೆ ಬರಬೇಕಾದದ್ದುಂಟು, ಬರ್ತಾ ಇಲ್ಲ. ಏನಾಗಬೇಕೀಗ? ನಮ್ಮದು ನಮಗುಳಿಯಬೇಕು. ಇನ್ನೊಬ್ಬರದ ಎಲ್ಲ ನಮಗೆ ಬರೋದು ಬೇಡ. ಇನ್ನೊಬ್ಬರ ಸಂಪತ್ತಿನಲ್ಲಿ ನಮ್ಮ ಪಾಲೆಷ್ಟೋ ಅಷ್ಟು ನಮಗೆ ಬರಲಿ. ಉಭಯಂ, ನನ್ನದು ನನಗುಳಿಯಲಿ, ಇನ್ನೊಬ್ಬರದರಲ್ಲಿಯೂ ನನ್ನ ಪಾಲೇನೋ ಅದೂ ನನಗೆ ಬರಲಿ, ಎರಡೂ ಬರಲಿ. ಉಭಯಂ, ಇದೆರಡನ್ನೂ ಭಗವಂತ ನನಗೆ ಕರುಣಿಸಲಿ ಅಂತ. ಲೌಕಿಕವಾಗಿ ಮೊದಲು ಎಲ್ಲರಿಗೂ ಬೇಕಾದದ್ದು ಹಣ. ಆ ಹಣ ತನ್ನದೇ ಆದದ್ದು ಎಷ್ಟೋ ಸಂದರ್ಭದಲ್ಲಿ ತನಗೆ ಸಿಗೋದಿಲ್ಲ. ತನ್ನ ತಂದೆ, ತಾತ, ಮುತ್ತಾತ ಅವರು ಸಂಪಾದನೆ ಮಾಡಿದ್ದೇ ಭೂಮಿ, ಅವರು ಸಂಪಾದನೆ ಮಾಡಿಟ್ಟಂತಹ ಹಣ, ನಿಧಿ ಅಥವಾ ಬೆಳ್ಳಿ, ಬಂಗಾರ, ಮುತ್ತು, ರತ್ನ ಇತ್ಯಾದಿ ತನ್ನದೇ ಅದು. ಆದರೂ ತನಗೆ ಸಿಗ್ತಾ ಇಲ್ಲ. ಹಾಗಾಗಿದೆ ಎಷ್ಟೋ. ಇನ್ನೆಷ್ಟೋ ವಸ್ತುಗಳು ಇನ್ನೊಬ್ಬರಲ್ಲಿವೆ,
ಅವರದೇ ಅದು. ಆದರೂ ಕೂಡ ಇವನಿಗೆ ಅವರು ಕೊಡಬೇಕು. ಇವನು ಮಾಡಿದ ಉದ್ಯೋಗಕ್ಕೋ, ಇವನು ಮಾಡಿದ ಸೇವೆಗೋ, ಇವನು ಅವರಿಗೆ ಮಾಡಿದ ಉಪಕಾರಕ್ಕೋ, ಅಥವಾ ಇವನ ಸ್ಥಿತಿಯನ್ನು ಕಂಡು ಸುಮ್ಮನೆ ಕೂಡಲಾಗದೇನೋ, ಅಂತೂ ಏನೋ ಒಂದು ಕಾರಣಕ್ಕೆ ಇವನಿಗೆ ಬರಬೇಕಾದದ್ದಿದೆ, ಅದು ಬರ್ತಾ ಇಲ್ಲ. ಉಭಯಂ ಅಂದರು. ನನ್ನದೂ ಅಂತಾದದ್ದು ನನಗೆ ಸಿಗಲಿ, ಇನ್ನೊಬ್ಬರದಾದದ್ದು ನನಗೆ ಬರಬೇಕಾದದ್ದು ನನಗೆ ಬರಲಿ. ಅದು ಬರೋದಿಲ್ಲ ಅಂದರೆ ಸಮಾಕೃತಂ, ಅದನ್ನು ಚೆನ್ನಾಗಿ ಆಕರ್ಷಣೆ ಮಾಡಿ ಕೊಡುವಂತಹ ಶಕ್ತಿ ನಿನಗಿದೆ. ನೀನು ದೇವರಲ್ವಾ? ಸರ್ವಾಂತರ್ಯಾಮಿಯಾದ ನೀನು ನನ್ನ ಅಂತರ್ಯಾಮಿಯೂ ಹೌದು, ಅವರ ಅಂತರ್ಯಾಮಿಯೂ ಹೌದು. ಅವರ ಮನಸ್ಸಿನಲ್ಲಿದ್ದು ಪ್ರೇರಣೆ ಮಾಡು, ನನಗೆ ಕೊಡುವಂತೆ. ನಾನು ಅವರಿಗೆ ಬೇಡಬೇಕಾಗಿಲ್ಲ. ಕಾರಣ, ಬೇಡುವ ಬುದ್ಧಿಯನ್ನು ನನಗೆ ಕೊಟ್ಟವ ನೀನೇ. ನೀನೇ ಅವನ ಮನಸ್ಸಿನಲ್ಲಿಯೂ ಇದ್ದೀಯ. ಅಂದಮೇಲೆ ಅವನಿಗೇನೆ ಪ್ರಚೋದನೆ ಮಾಡಲಿಕ್ಕೆ ಬರುತ್ತಲ್ಲ, ಧಿಯೋ ಯೋನ ಪ್ರಚೋದಯಾತ್. ಯಾಕೆ ನಾನು ಬೇಡಬೇಕು? ನಾನು ಗಂಭೀರ್ಯದಿಂದ ಇರ್ತೇನೆ, ಏನು ಬೇಡದಂತೆ ಸುಮ್ಮನೆ ಇರ್ತೇನೆ. ಅವನಿಗೆ ಬುದ್ಧಿಗೆ ಪ್ರಚೋದನೆ ಮಾಡಿ ಅದು ನನಗೆ ಸಿಗುವಂತೆ ಮಾಡುವುದಕ್ಕೆ ನಿನಗೆ ಸಾಧ್ಯವಿದೆಯಲ್ಲ, ಯಾಕೆ ಮಾಡಬಾರದು? ಸಂಸೃಷ್ಟಂ ಧನಂ ಉಭಯಂ ಸಮಾಕೃತಂ ಅಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯು. ವರುಣ ಹಾಗೂ ಮನ್ಯು, ವರುಣದೇವರು, ವರುಣಾಂತರ್ಯಾಮಿಯಾದ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾದ ಮನ್ಯು ನಾಮಕ ಲಕ್ಷ್ಮೀ ನರಸಿಂಹ, ಇವರಿಬ್ಬರೂ ಸೇರಿ ನನಗೆ ಸಂಪತ್ತನ್ನು ಕೊಡಲಿ ಅಂತ. ಪರಮಾತ್ಮನಿಗೂ ವರುಣ ಅಂತ ಹೆಸರಿದೆ. ಣ ಅಂದರೆ ಸುಖ, ವರಣ ಬಹಳಷ್ಟು ಸುಖ ಪರಮಾತ್ಮನಿಗಿದೆ. ತೃತೀಯ ಅತಿಶಯ ಅಂತ. ವರಣ ಅಂದರೆ ನೋಡಿ, ವರ ಅಂದರೆ ಬಹಳ ಶ್ರೇಷ್ಠವಾದ ಣ ಸುಖ. ಆ ಶ್ರೇಷ್ಠವಾದ ಸುಖ ದೇವರಲ್ಲಿ ಎಷ್ಟಿದೆ? ಬಹಳ ಇದೆ ಅಂತ. ಸೂಪರ್ಲೇಟಿವ್ ಡಿಗ್ರಿ ಹೇಳೋದಕ್ಕೋಸ್ಕರ ಹೇಗೆ ಗುಡ್, ಬೆಟರ್, ಬೆಸ್ಟ್ ಅಂತ ಶಬ್ದಗಳಿವೆ, ಸಂಸ್ಕೃತದಲ್ಲಿ ಅಕ್ಷರದಿಂದಲೇ ಅದನ್ನು ತೋರಿಸಿಬಿಡ್ತಾರೆ. ಜಾಸ್ತಿ ಮಾತಾಡಬೇಕಾಗಿಲ್ಲ. ಅ ಇ ಉ. ಅ ಹೇಳಬೇಕಾದಲ್ಲಿ ಉ ಹೇಳಿದರೆ ಅದು ಸೂಪರ್ಲೇಟಿವ್ ಡಿಗ್ರಿ ಅಂತ ಅರ್ಥ. ವರಣ, ವರಿಣ, ವರುಣ. ಅ ಇ ಉ ಸರ್ವೋತ್ತಮವಾದ ಸುಖ, ಅನಂತ ಸುಖ ಭಗವಂತನಿಗಿದ್ದುದರಿಂದ ಅವನು ವರುಣ. ಅಂತಹ ವರುಣ ಎಂಬ ಹೆಸರಿನ, ವರುಣನಲ್ಲಿ ಅಂತರ್ಯಾಮಿಯೂ ಆದಂತಹ ಭಗವಂತ, ಹಾಗೂ ಮನ್ಯು ಎಂಬ ನರಸಿಂಹದೇವರ ರೂಪ, ಈ ಎರಡೂ ರೂಪಗಳಿಂದಲೂ ಭಗವಂತ ನಮಗೆ ಸಂಪತ್ತನ್ನು ಕೊಡಲಿ ಅಂತ. ನೋಡಿ, ಇದರಲ್ಲಿ ಒಂದು ಸ್ವಾರಸ್ಯ ಇದೆ. ಉಭಯಂ ಅಂತ ಕೇಳಿದ್ದಾರೆ. ನನ್ನ ಸಂಪತ್ತು ನನಗಿರಲಿ, ಇನ್ನೊಬ್ಬರ ಸಂಪತ್ತು ನನಗೆ ಹರಿದು ಬರಲಿ ಅಂತ. ವರುಣಶ್ಚ ಮನ್ಯು ಅಂತ, ವರುಣ ಮತ್ತು ಮನ್ಯು ಇವರಿಬ್ಬರಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಏನು ಇದಕ್ಕೂ ಅದಕ್ಕೂ ಸಂಬಂಧ ಅಂದರೆ, ಇನ್ನೊಬ್ಬರು ನಮಗೆ ಸಂಪತ್ತು ಕೊಡಬೇಕಾದ್ರೆ ಹೇಗೆ ಕೊಡ್ತಾರೆ? ಪಾಪ ಇಷ್ಟೊತ್ತು ಮಾಡಿಸಿದ್ರಲ್ಲ ಅವರು ಸಮರ್ಪಣೆ ಮಾಡಿಸಿದ್ರು ಅಂತ ಇಟ್ಕೊಳ್ರಿ. ನೀವು ಇನ್ನೊಂದು ಸ್ವಲ್ಪ ಹೊತ್ತು ಕೂತಿದ್ರೆ ಸಂಕಲ್ಪನೂ ಮಾಡಿಸ್ತಿದ್ರು ದಾನದ್ದು. ನಿಮಗೆ ಹಸಿವೆ ಆಗಿದೆ ಅಂತ ಬಿಟ್ಟಾರೆ. ಏನು ಮಾಡಿಸಿದರು? ಅಥವಾ ಸಂಕಲ್ಪ ಮಾಡಿಸ್ತಾರೋ ಇಲ್ವೋ ನಿಮಗೆ? ಗೋದಾನ ಸಂಕಲ್ಪ, ಭೂದಾನದ್ದು ಸಂಕಲ್ಪ. ಏನು ಮಾಡ್ತೀರಿ? ಸಂಕಲ್ಪ ಮಾಡಿ ಏನು ಮಣ್ಣು ಹಾಕ್ತೀರಿ? ನೀರು ಬಿಡ್ತೀರಿ? ಹಾಗಾದರೆ ದಾನ ಮಾಡುವಂತಹ ಪ್ರಸಂಗದಲ್ಲಿ ಇನ್ನೊಬ್ಬರು ನಮಗೆ ಸಂಪತ್ತು ಕೊಡಬೇಕು. ಇನ್ನೊಬ್ಬರ ಸಂಪತ್ತು ನನಗೆ ಬರಲಿ ಅಂತ ಪ್ರಾರ್ಥನೆ ಇದೆ. ಉಭಯಂ. ಆ ಇನ್ನೊಬ್ಬರು ನಮಗೆ ಸಂಪತ್ತು ಕೊಡಬೇಕು ಅಂದರೆ ಜಗಳಾಡಿ ತಗೊಳ್ಳೋದು ಬೇಡ, ಮತ್ತೆ ಮಾರಾಮಾರಿ, ಗುದ್ದಾಗುದ್ದಿ, ಮುಷ್ಟಾಮುಷ್ಟಿ, ಕೇಶಾಕೇಶಿ ಬೇಡ. ಮತ್ತು ಏನು ಬೇಕೋ ಸಂತೋಷದಿಂದ ನಗನಗತ ಸಂಕಲ್ಪಪೂರ್ವಕವಾಗಿ ನೀರು ಬಿಟ್ಟು ದಾನ ಮಾಡಿ ನಮಗೆ ಕೊಡ್ಬೇಕು ಅವರು. ಆ ರೀತಿ ಬರಲಿ ಅಂತ. ಮತ್ತು ಅವರು ನೀರು ಬಿಡಬೇಕು ಅಂದರೆ ವರುಣ ಅಂದರು. ಅದಕ್ಕೆ ಆ ವರುಣಾಂತರ್ಯಾಮಿಯಾದ ಭಗವಂತ ಅವನಿಗೆ ಪ್ರಚೋದನೆ ಮಾಡಿ ನೀರು ಬಿಟ್ಟು ದಾನ ಮಾಡಿ ಕೊಡೋ ಅಂಥ ಬುದ್ಧಿ ಕೊಡಲಿ ಅಂತ ಅದಕ್ಕೆ ವರುಣ ಅಂದರು. ಸರಿ, ಇನ್ನು ನನ್ನ ಸಂಪತ್ತಿದೆಯಲ್ಲ, ನನ್ನ ಸಂಪತ್ತು ನನಗೆ ಸಿಗಬೇಕಾದ್ರೆ ಅದನ್ನು ಯಾರು ಕೊಡಿಸ್ಬೇಕು? ಅದನ್ನು ಯಾರು ಯಾಕೆ ಕೊಡಿಸ್ಬೇಕು? ಯಾರು ಸಂಕಲ್ಪ ಮಾಡಬೇಕಾಗಿಲ್ಲ, ಏನಿಲ್ಲ, ನನ್ನದೇ ಇದು.
ನನ್ನದೇ ಆದ ಸಂಪತ್ತು ನನಗೆ ಬರಲಿ ಅಂತ ಕೇಳುವಾಗ ಮನ್ಯುಹು ಅಂದರು. ಮನ್ಯು ಅಂದರೆ ನರಸಿಂಹದೇವರು. ಯಾಕೆ ಅಂದರೆ ಕ್ಷಂ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಲಕ್ಷ್ಮೀ ನರಸಿಂಹ ಎಲ್ಲಿದ್ದಾನೆ ಅಂದರೆ ಜೀವಸ್ವರೂಪದೊಳಗಿದ್ದಾನೆ ಅಂತ. ಹೀಗಾಗಿ ಕ್ಷಂ ಲಕ್ಷ್ಮೀ ನರಸಿಂಹಾಯ ನಮಃ. ನಮ್ಮ ಜೀವಸ್ವರೂಪದೊಳಗಿರುವ ದೇವರೇ ಯಾರು? ಲಕ್ಷ್ಮೀ ನರಸಿಂಹ. ಹಾಗಾದರೆ ನನ್ನ ಸಂಪತ್ತು ನನಗೆ ಬರಲಿಕ್ಕೆ ಇನ್ನೊಬ್ಬರದೇನು ಕೆಲಸ? ಅಲ್ಲಿ ಜೀವಸ್ವರೂಪದೊಳಗೆ ಇರುವ ಲಕ್ಷ್ಮೀ ನರಸಿಂಹ ನನ್ನ ಹಕ್ಕಿನ ಧನವನ್ನು ನನಗೆ ಬರುವಂತೆ ಮಾಡಲಿ ಅಂತ ಹೇಳುವುದಕ್ಕೆ ಮನ್ಯು, ಇನ್ನೊಬ್ಬರ ಹಕ್ಕಿನ ಧನ ದಾನಪೂರ್ವಕವಾಗಿ ಬರಲಿ ಎನ್ನುವುದಕ್ಕೆ ವರುಣ. ವರುಣಶ್ಚ ಮನ್ಯುಹು ಅಂದರು. ವರುಣ ಮತ್ತು ಮನ್ಯು ಸೇರಿ ಉಭಯಂ, ಎರಡೂ ಧನ ನಮಗೆ ಸಿರುವಂತೆ ಮಾಡಲಿ ಅಂತ. ಸಂಸೃಷ್ಟಂ ಧನಂ ಉಭಯಂ ಸಮಾಕೃತಂ ಅಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯುಹು. ಸಂಪತ್ತು ಕೆಲವರು ತಾವು ಕೊಡೋದಿಲ್ಲ, ಯಾರೋ ಕೊಡ್ತಿರ್ತಾರೆ ಪಾಪ. ಕೊಡೋದನ್ನು ನೋಡಲಿಕ್ಕೂ ಆಗೋದಿಲ್ಲ ಅವ್ರಿಗೆ. ಏನಾದರೂ ಮಾಡಿ ಅವ್ರಿಗೆ ಯಾಕೆ ಕೊಡ್ತೀರಿ ಅಂತಾರೆ. ಅದರೊಳಗೆ ಅರ್ಧ ನನಗೆ ಕೊಡ್ರಿ ಅಂತಾರೆ. ನನಗೆ ಕೊಡದಿದ್ರೆ ಅಡ್ಡಿ ಇಲ್ಲ, ಅವರಿಗಂತೂ ಕೊಡಬೇಡ್ರಿ ಅಂತಾರೆ. ಯಾರಿಗೂ ಬೇಡ, ನೀವು ಇಟ್ಕೊಳ್ರಿ, ಅವರಿಗಂತೂ ಕೊಡಬೇಡ್ರಿ ಅಂತ ಹೇಳೋರೆಲ್ಲ ಇದ್ದಾರೆ. ಮತ್ತು ಅಂಥವ್ರು ಇದ್ದರೆ ನಮಗೆ ಹೆಂಗೆ ಬರೋದು ಸಂಪತ್ತು? ಇವನೇನೋ ನೀರು ಬಿಟ್ಟ, ಸರಿ, ಬರೀ ನೀರು ಬಿಟ್ಟರೆ ನೀರು ತಲೆಯಾಗಿ ಬಿತ್ತು, ನಮಗೆ ಸಂಪತ್ತು ಬರಬೇಕಲ್ಲ. ಬರೋದ್ರೊಳಗೆ ಮಧ್ಯದೊಳಗೆ ಯಾರಾದರೂ ಅಡ್ಡು ಬಂದರೆ, ಅಥವಾ ಕೊಟ್ಟ ಮೇಲೆ ನಾ ಮನೆಗೆ ಹೋಗೋದ್ರೊಳಗೆ ಯಾರಾದರೂ ಹೊಡೆದು ಕಸ್ಕೊಂಡ್ರೆ ಏನು ಮಾಡಬೇಕು ಅಂದರೆ, ಭಿಯಂ ದಧಾನಾಹ ಹೃದಯೇಶು ಶತ್ರವಃ ಪರಾಜಿತಾ ಸಹ ಅಪನಿಲಯಂತ. ಯಾರು ಶತ್ರುಗಳು ಅಂತಿದ್ದಾರೆ, ಅಡ್ಡಿ ಮಾಡುವವರಿದ್ದಾರೆ, ಆತಂಕ ಮಾಡುವವರಿದ್ದಾರೆ, ಅಂಥವರೆಲ್ಲ ಹೆದರಿ ಭಯಗ್ರಸ್ತರಾಗಿ ದೂರ ಹೋಗಲಿ. ಇಂತಹ ಕಾರ್ಯ ನಾನು ಮಾಡಬಾರದು, ಕಳ್ಳತನ ಇದು ತಪ್ಪು, ಅಥವಾ ಇನ್ನೊಬ್ಬರ ಸ್ವತ್ತು ಸುಖ ಅದಕ್ಕೆ ಅಡ್ಡಿಯಾಗುವುದು ತಪ್ಪು ಅನ್ನುವ ತಿಳುವಳಿಕೆ ಅವರಿಗೆ ಬರಲಿ. ಹಾಗೆ ಮಾಡಿದರೆ ನಮಗೆ ಮಹಾ ಅನರ್ಥ ಇದೆ, ನರಕ ಇದೆ, ದುಃಖ ಇದೆ ಎನ್ನುವ ಭಯ ಅವರಿಗೆ ಬರಲಿ. ಹೃದಯದೊಳಗೆ ಭಯ ಬಂದು ಅವರೇ ದೂರ ಸರಿಯುವಂತಾಗಲಿ. ನಾನು ಕೈ ಎತ್ತಿ ಹೊಡೆಯುವ ಪ್ರಸಂಗ ಬರುವುದು ಬೇಡ, ಜಗಳ ಆಗುವುದು ಬೇಡ. ಅವರೇ ತಿಳುವಳಿಕೆಯಿಂದ, ಪಾಪ ಭೀತಿಯಿಂದ, ದೈವ ಭಯದಿಂದ ದೂರ ಸರಿಯುವಂತಾಗಲಿ. ನನ್ನ ಕಾರ್ಯ ನಿರ್ವಿಘ್ನವಾಗಲಿ. ಭಿಯಂ ದಧಾನಾಹ ಹೃದಯೇಶು ಶತ್ರವಃ ಪರಾಜಿತಾ ಸಹ ಅಪನಿಲಯಂತ. ಅವರು ಎಲ್ಲಿಯೋ ಕಣ್ಣು ಮರೆಸಿಕೊಂಡು ಇರಲಿ, ನಮ್ಮ ಕಣ್ಣಿಗೂ ಕಾಣುವುದು ಬೇಡ. ಅಪನಿಲಯಂತ, ಕಣ್ಮರೆಯಾಗಲಿ. ಸತ್ತೋಗಲಿ ಅಂತ ಅರ್ಥ ಅಲ್ಲ, ಕಣ್ಮರೆಯಾಗಲಿ, ದೂರ ಎಲ್ಲಿಯೋ ಹೋಗಲಿ. ಅವರ ಪಾಡಿಗೆ ಅವರು ಸುಖವಾಗಿರಲಿ, ನಮ್ಮ ತಂಟೆಗೆ ಬರುವುದು ಬೇಡ ಅಂತ. ಭಿಯಂ ದಧಾನಾಹ ಹೃದಯೇಶು ಶತ್ರವಃ ಪರಾಜಿತಾ ಸಹ ಅಪನಿಲಯಂತ ಅಂತ. ಅಂತೂ ಮನ್ಯು ಸೂಕ್ತ ಪ್ರವಚನ ಕೇಳಿದವರು ಕೆಲವರು, ಇವತ್ತು ಹೋಮಕ್ಕೆ ಬಂದವರು ಕೆಲವರು, ಅದು ಮುಗಿದ ಮೇಲೆ ಪ್ರಸಾದಕ್ಕೆ ಬಂದವರು ಕೆಲವರು. ಏನಾರ ಆಗಲಿ, ಅಂತೂ ಸಂಪತ್ತು ಬರ್ತದೆ ಅಂತ ಹೇಳಿದ್ರಲ್ಲ ಅಂತ ಖುಷಿಯಾಗಿ ಬಿಟ್ಟಿರ್ಬೋದು ಅನೇಕ ಜನರಿಗೆ. ಖುಷಿ ಆಗಲಿ, ಖುಷಿ ಹೋಗೋದು ಬೇಡ. ಆದರೆ ಬರೀ ಅದೊಂದೇ ಸಂಪತ್ತಲ್ಲ. ಲೌಕಿಕವಾದ ಸಂಪತ್ತು ಮುಖ್ಯವಾದದ್ದಲ್ಲ, ಅದು ಗೌಣವಾದದ್ದು. ಪ್ರಧಾನವಾದ ಸಂಪತ್ತು ಅಂದರೆ ಜ್ಞಾನವೆಂಬ ಸಂಪತ್ತು. ಆ ಜ್ಞಾನವೆಂಬ ಸಂಪತ್ತು ನಮಗೆ ಬರಬೇಕು. ಉಭಯಂ, ಎರಡೂ ತರಹದ ಜ್ಞಾನವೆಂಬಂತಹ ಸಂಪತ್ತು ನಮಗೆ ಬರಬೇಕು. ಏನದು ಎರಡು? ನಮ್ಮದು, ಇನ್ನೊಬ್ಬರದು ಅಂತ. ಅಂದರೆ ಏನೊಂಚೂರು ಪಾರು ನಾವು ಓದಿದ್ದೇವೆ ಚಿಕ್ಕವರಿದ್ದಾಗ, ಈಗ ತಕ್ಕ ಮಟ್ಟಿಗೆ ಪ್ರಯತ್ನ ಮಾಡಿದ್ದೇವೆ, ಅಲ್ಲಿ ಇಲ್ಲಿ ಕೇಳಿ ಹೇಳಿ ಓದಿ ಬರೆದು, ಅದನ್ನೂ ಕೂಡ ದೇವರು ನನಗೆ ಉಳಿಸಲಿ, ಅದನ್ನು ಬೆಳೆಸಲಿ. ಇನ್ನೊಂದು, ಎಷ್ಟು ಅಂತ ಕಿಯದ್ವಾ ಶಕ್ಯ ಮುನ್ನೇತು ಸ್ವತರ್ಕ ಮನುಧಾವತ. ಎಷ್ಟು ಅಂತ ನಾನು ಜ್ಞಾನ ಪಡೆಯಬಹುದು ಬರೀ ನನ್ನೊಬ್ಬನ ಬುದ್ಧಿಯಿಂದ. ನನ್ನ ಬುದ್ಧಿ ಅಲ್ಪ, ಅನಾದಿಯಾದ ಅನಂತವಾದಂತಹ ಈ ಜಗತ್ತಿನ ಸೃಷ್ಟಿಯ ಪ್ರವಾಹ, ಇದರೊಳಗೆ ಯಾವಾಗೋ ಎರಡು ಕ್ಷಣ ಬಂದು ಹೋಗೋ ವ್ಯಕ್ತಿ ನಾನು. ಎಷ್ಟು ಅಂತ ತಿಳಿಯಬಹುದು ಈ ಜಗತ್ತಿನ ಬಗ್ಗೆ, ಜಗದೊಡೆಯನ ಬಗ್ಗೆ? ನನ್ನ ಯೋಗ್ಯತೆ ಅಲ್ಲ. ಏನೂ ಇಲ್ಲ ಅನ್ಲಿಕ್ಕೆ ಬರೋದಿಲ್ಲ. ಕಲ್ಲು ಮಣ್ಣಿನಗಿಂತ ನಾನು ವಾಸಿ. ಒಂಚೂರು ತಿಳುವಳಿಕೆ ದೇವರು ಕೊಟ್ಟಿದ್ದಾನೆ ಮನುಷ್ಯ ಅಂತ. ಹಾಗಾಗಿ ಏನೊಂಚೂರಿದೆ ಅದು ಉಳಿಯಲಿ, ಬೆಳೆಯಲಿ. ಆದರೆ ಉಭಯಂ, ನನ್ನ ಅನುಭವದಿಂದ ಬಂದ ಜ್ಞಾನ, ನನ್ನ ಆಲೋಚನೆಗೆ ಬಂದ ಜ್ಞಾನ ಮಾತ್ರ ನನಗೆ ಬರೋದಲ್ಲ. ನಮ್ಮ ಗುರುಗಳಿದ್ದಾರಲ್ಲ, ಅನೇಕ ಗ್ರಂಥಕಾರರಿದ್ದಾರಲ್ಲ, ಟಿಪ್ಪಣಿಕಾರರಿದ್ದಾರೆ, ಟೀಕಾಕಾರರಿದ್ದಾರೆ, ಅನೇಕ ದಾಸರಿದ್ದಾರೆ, ಸರ್ವಮೂಲ ಗ್ರಂಥಗಳನ್ನು ರಚನೆ ಮಾಡಿದಂತಹ ಸಾಕ್ಷಾತ್ ಶ್ರೀಮದ್ ಆಚಾರ್ಯರಿದ್ದಾರೆ. ಅಂತಹ
ಅನೇಕ ಮಹನೀಯರಿದ್ದಾರೆ. ಅಪೌರುಷೇಯವಾದ ವೇದಗಳಿವೆ. ವೇದಗಳಿಂದ ಬರುವ ಜ್ಞಾನ, ಶ್ರೀಮದ್ ಆಚಾರ್ಯರ ಗ್ರಂಥಗಳಿಂದ ಬರುವ ಜ್ಞಾನ, ಟೀಕಾಕೃತ್ಪಾದರ ಗ್ರಂಥಗಳಿಂದ ಬರುವ ಜ್ಞಾನ, ಅನೇಕ ಟಿಪ್ಪಣಿಕಾರರ ಗ್ರಂಥಗಳಿಂದ ಬರುವ ಜ್ಞಾನ, ಅನೇಕ ದಾಸ ಮಹಾಶಯರ ಅನುಭವಗಳಿಂದ, ಅವರ ಪಕ್ವತೆಯಿಂದ, ಅವರ ಪದಗಳಲ್ಲಿ ಮೂಡಿಬಂದ ಜ್ಞಾನ, ಆ ಎಲ್ಲ ಜ್ಞಾನಗಳು ನಮಗೆ ಬರಲಿ. ಉಭಯಂ, ನನ್ನದೊಂದೇ ನನಗೆ ಸಾಕಾಗದು, ನನ್ನ ಉದ್ಧಾರವಾಗೋದಿಲ್ಲ, ಅವರೆಲ್ಲರ ಎಲ್ಲ ಜ್ಞಾನ ಅಲ್ಲ, ಮತ್ತು ಅವರೆಲ್ಲರ ಎಲ್ಲ ಜ್ಞಾನವು ಬರೋ ಅಷ್ಟು ಯೋಗ್ಯತೆ ನನ್ನಲ್ಲಿ ಬೇಕಲ್ಲ, ಅಷ್ಟಿಲ್ಲ. ಅವರೆಲ್ಲರ ಜ್ಞಾನದೊಳಗಿನ ಒಂದು ಚೂರಾದರೂ ಬರಲಿ. ನನ್ನ ಯೋಗ್ಯತೆಗೆ ಒಂದಿಷ್ಟು ಇಷ್ಟು ಅರ್ಹವಾದದ್ದು ಇರುತ್ತಲ್ಲ, ನನ್ನ ಯೋಗ್ಯತೆಗೆ ತಕ್ಕಷ್ಟು ಜ್ಞಾನ ಅವರ ಜ್ಞಾನ ಭಂಡಾರದೊಳಗಿದ್ದದ್ದು ಒಂದು ಪರಮಾಣುವಿನಷ್ಟಾದರೂ ನನಗೆ ಬರಲಿ. ಆದರೆ ಬರಲಿ, ಬರದೇ ಇರೋದು ಬೇಡ. ಉಭಯಂ, ನನ್ನದೂ ನನಗಿರಲಿ, ಅವರದೂ ನನಗಿರಲಿ, ಎರಡೂ ಸೇರಿ ನಾನು ಸಾಧನೆಯನ್ನು ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದು ಅವನ ಅನುಗ್ರಹದಿಂದ ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧ್ಯವಿದೆ. ಸಂಸೃಷ್ಟಂ ಧನಂ ಉಭಯಂ ಸಮಾಕೃತಂ ಅಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯೆ. ಇನ್ನೊಂದು ಉಭಯಂ ಧನಂ ಅಂದರೆ ಬರೀ ಸಾಮಾನ್ಯವಾದ ಧನ, ದುಡ್ಡು ಇದು ಸಾಮಾನ್ಯ ಧನ. ಯುದ್ಧ ಇದು ಬಹಳ ದೊಡ್ಡ ಧನ ಅಂತ ಹೇಳಿದ್ದಾರೆ ಶ್ರೀಮದಾಚಾರ್ಯರ ಋಗ್ಭಾಷ್ಯದ ಕೊನೆ ಮಾತಿದು. ಯುದ್ಧಂ ಮಹಾಧನಂತ್ವಾರ್ಭಂ ಪ್ರಸಿದ್ಧಂ ಧನಮೇವಹಿ ಅಂತ. ಮಹಾಧನ ಯಾವುದು ಅಂದರೆ ಯುದ್ಧ. ಯಾಕೆ ಅಂದರೆ ಆ ಯುದ್ಧ ಮಾಡಿದರೆ ಸಾಕಷ್ಟು ಧನ ಬರ್ತದಲ್ಲ ಅನ್ನೋದಕ್ಕಾಗಿ ಯುದ್ಧ ಇದು ಮಹಾಧನ. ಎಲ್ಲಿ? ಲೌಕಿಕ ರಾಜ್ಯದೊಳಗೆ. ಆಧ್ಯಾತ್ಮಿಕವಾಗಿಯೂ ಬರೀ ಪಾಠದಿಂದ ನಾವು ಕಲಿಯೋ ಜ್ಞಾನ ಇದು ಸ್ವಲ್ಪ. ವಾದಿಗಳ ಜೊತೆಗೆ ವಾಕ್ಯಾರ್ಥವನ್ನು ಮಾಡಿ, ವಾಗ್ಯುದ್ಧವನ್ನು ಮಾಡಿ, ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆ ಮಾಡ್ತೀವಲ್ಲ, ಆಗೇನೊಂದು ಜ್ಞಾನ ಬರುತ್ತಲ್ಲ, ಆ ಜ್ಞಾನಧನ ವಾಗ್ಯುದ್ಧ ಮಾಡಿದಾಗ ಬರೋದು, ಅದು ಮಹಾಧನ. ಅದು ಅದಕ್ಕೆ ಸಂಸೃಷ್ಟಂ ಧನಮುಭಯಂ. ಸಾಮಾನ್ಯವಾದ ಜ್ಞಾನವೂ ನಮಗಿರಲಿ, ಓದಿ ಬರೆದು ತಿಳ್ಕೊಳ್ಳುವಂಥ ಜ್ಞಾನ, ಯುದ್ಧ ಮಾಡಿ ವಾಗ್ಯುದ್ಧ ಮಾಡಿ ಪರವಾದಿಗಳ ನಿರಾಕರಣೆ ಮಾಡಿ ಸತ್ಸಿದ್ಧಾಂತದ ಸ್ಥಾಪನೆ ಮಾಡುವಂತಹ ಮಹಾಜ್ಞಾನವೂ ನಮಗಿರಲಿ ಅಂತ. ಅಂತಹ ಜ್ಞಾನ, ಅದು ಎರಡೂ ಧನ ಬರಲಿ ಅಂತ ಉಭಯಂ ಧನಂ ಅಂಥೇಳೇನೆ ಅಂಥ ದೊಡ್ಡ ದೊಡ್ಡವರೆಲ್ಲ ಇಲ್ಲಿ ಬಂದು ನರಸಿಂಹದೇವರ ದರ್ಶನ ಪಡೆದರು. ಉಭಯಂ ಧನಂ. ರಘುನಾಥ ತೀರ್ಥರು, ಶ್ರೀಪಾದರಾಜರು, ವಿಭುಧೇಂದ್ರ ತೀರ್ಥರು, ಇಂತಹ ಮಹನೀಯರೆಲ್ಲ ಇಲ್ಲಿ ಯಾಕೆ ಬಂದರು, ಯಾಕೆ ನರಸಿಂಹದೇವರ ಅನುಗ್ರಹ ಪಡೆದರು ಅಂದರೆ ಉಭಯಂ ಧನಂ, ಎರಡೂ ಧನ ಬೇಕು. ನರಸಿಂಹದೇವರು ಅವರ ಪ್ರಾರ್ಥನೆಗೆ ಓಗೊಟ್ಟು ಪರಮಾನುಗ್ರಹ ಮಾಡಿದ ಅಂಥೇಳೇನೆ ಅವರು ಅನೇಕ ವಾದಿಗಳನ್ನು ಸೋಲಿಸಿ ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆಯನ್ನು ದೇಶದ ತುಂಬೆಲ್ಲ ಮಾಡಿದಂತಹ ಮಹಾನುಭಾವರು ಅಂತ ಪ್ರಸಿದ್ಧರಾದರು. ಯಾಕೆ ಅಂದರೆ ನರಸಿಂಹದೇವರ ಅನುಗ್ರಹ. ಹೀಗಾಗಿ ಸಂಸೃಷ್ಟಂ ಧನಮುಭಯಂ ಸಮಾಕೃತಂ ಅಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯು ಭಯಂ ದಧಾನಾಃ ಹೃದಯೇಷು ಶತ್ರವಃ ಪರಾಜಿತಾಸಃ ಅಪನಿಲಯಂತಾಂ. ಶತ್ರುಗಳ ಹೃದಯದಲ್ಲಿ ಭಯ ಉಂಟಾಗಲಿ ಅಂತ ಒಂದರ್ಥ ಆದರೆ, ಹೃದಯದೊಳಗಿನ ಶತ್ರುಗಳಿಗೆ ಭಯ ಉಂಟಾಗಲಿ ಅಂತ ಇನ್ನೊಂದು. ಬೇರೆಲ್ಲ ಹೊರಗಿನ ಶತ್ರುಗಳಿದ್ದಾರಲ್ಲ, ಅವರ ಹೃದಯದೊಳಗೆ ಭಯ ಶುರುವಾಗಲಿ. ಬೇಡಪ್ಪ ಇವರ ಸಹವಾಸ ಅಂತ ಅವರು ದೂರ ಹೋಗಲಿ. ಸರಿಯಾದ ಪ್ರಾರ್ಥನೆಯಲ್ಲ ಇವತ್ತಿನ ಕಾಲಕ್ಕೆ ಇದು. ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಮ್ಮ ಭಾರತ ಮಾತೆಯ ಸೇವೆಯನ್ನು ಮಾಡತಕ್ಕಂತಹ ಯೋಧರಿಗೆ, ಅಮಾಯಕರಿಗೆ ಅತ್ಯಂತ ಉಗ್ರವಾದ ರೀತಿಯಲ್ಲಿ ಹತ್ಯೆಯನ್ನು ಮಾಡಿದಂತಹ ಏನೆಲ್ಲ ಜನರಿದ್ದಾರೆ, ಅಥವಾ ಇನ್ನು ಮುಂದೆ ಇಂತಹ ಕೆಟ್ಟ ಕೆಲಸ ಮಾಡಬೇಕು ಅಂತ ತಲೆಯಲ್ಲಿ ಇಟ್ಟುಕೊಂಡು ಸಂಚು ಹಾಕ್ತಾ ಇದ್ದಾರೆ, ಹೊಂಚು ಹಾಕ್ತಾ ಇದ್ದಾರೆ, ಅಂಥವರೆಲ್ಲರಿಗೆ ಸಂಸೃಷ್ಟಂ ಭಿಯಂ ದಧಾನಾಃ ಹೃದಯೇಷು ಶತ್ರವಃ ಪರಾಜಿತಾಸಃ ಅಪನಿಲಯಂತಾಂ. ಅವರೆಲ್ಲರ ಹೃದಯದೊಳಗೆ ಭಯ ಬರಲಿ. ಬೇಡಪ್ಪ ಈ ಭಾರತದ ಸಹವಾಸ, ಇವರೇನು ಸಾಮಾನ್ಯರಲ್ಲ, ಭಾರೀ ಗಟ್ಟಿಗರು, ಇವರ ಹತ್ತಿರ ಹೋದರೆ ನಮಗೇ ಉಳಿಗಾಲ ಇರಲಿಕ್ಕಿಲ್ಲ ಅಂತ ತಿಳಿದು ನಮ್ಮ ದೇಶಕ್ಕೆ ತಾವು ಓಡಿ ಹೋಗಲಿ. ಇಲ್ಲಿರುವುದು ಬೇಡ, ಅವರಿಂದ ಯಾವುದೇ ತೊಂದರೆಯಾಗುವುದು ಬೇಡ, ಅವರೆಲ್ಲ ದೂರ ಸರಿಯಲಿ. ಒಂದಾ ಸದ್ಬುದ್ಧಿ ಬರಲಿ, ದುರ್ಬುದ್ಧಿ ಇರೋದೇ ಆದರೆ ದೂರ ತಮ್ಮ ಪಾಡಿಗೆ ತಾವಿರಲಿ. ಸಜ್ಜನರಿಗೆ ಅವರಿಂದ ಪೀಡೆಯಾಗುವುದು ಬೇಡ. ಸಂಸೃಷ್ಟಂ ಧನಮುಭಯಂ
ಸಮಾಕೃತಂ ಅಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯು ಧಿಯಂ ದಧಾನಾಹ. ಇನ್ನು ಹೃದಯೇಶು ಶತ್ರವಃ, ಅವರು ಹೊರಗಿನ ಶತ್ರುಗಳಾದರು. ನಮ್ಮ ಹೃದಯದೊಳಗೆ ಕಾಮಕ್ರೋಧಾದಿ ಶತ್ರುಗಳಿದ್ದಾರಲ್ಲ, ಅವರೆಲ್ಲ ಹೆದರಿಕೊಂಡು ನಮ್ಮಿಂದ ದೂರ ಆಗಲಿ ಎನ್ನುವ ಪ್ರಾರ್ಥನೆಯನ್ನು ಈ ಮಂತ್ರದಲ್ಲಿ ಮಾಡಿದ್ದಾರೆ. ನಿತ್ಯವೂ ಪಠಿಸಬೇಕಾದಂತಹ ಮಂತ್ರ. ಪುರುಷರು ಉಪನೀತರಾದವರು ಪಠನೆ ಮಾಡಿ ನರಸಿಂಹದೇವರ ಅನುಗ್ರಹವನ್ನು ಪಡೆಯಬೇಕು. ಇಂತಹ ಮನ್ಯುಸೂಕ್ತದ ಹವನ ಪ್ರವಚನ ಎಲ್ಲವೂ ನಡೆದಿದೆ ಸಾಂಗವಾಗಿ. ಹೇಳಿದ ಎಲ್ಲ ವಿದ್ವಾಂಸರು ಹೇಳಿಸಿದಂತಹ ನಮ್ಮ ಅರ್ಚಕರು ಭೀಮಾಚಾರ್ಯರ ಪರ್ಯಾಯವಿದೆ. ಅವರು ಹಾಗೂ ಎಲ್ಲ ಅರ್ಚಕ ಬಂಧುಗಳು ವಿಶೇಷವಾಗಿ ಇಲ್ಲಿ ಸೇವೆಯನ್ನು ಮಾಡಿದ್ದಾರೆ. ವ್ಯವಸ್ಥಾಪನೆ ಮಾಡುವುದಕ್ಕೆ ನಮ್ಮ ಪೂಜಾರ ಪ್ರಮೋದಾಚಾರ್ಯರು, ನರಸಿಂಹದೇವರು ಇದೂ ಒಂದು ಸಂದೇಶ ಕೊಟ್ಟಿದ್ದಾರೆ. ಬೀಗತನ ಮಾಡಬೇಕಾದ್ರೆ ನಿಮ್ಮಂಥವ್ರನ್ನೇ ಮಾಡಿರಿ, ಪೂಜಾರರದೇ ಬೀಗತನ ಮಾಡಿರಿ ಅಂತ. ಇವತ್ತದು ಹೋಗೇ ಬಿಟ್ಟಿದೆ. ಪೂಜಾರರಿಗೆ ಮದುವೆ ಇಲ್ಲ, ವಾಚಕರಿಗೆ ಮದುವೆ ಇಲ್ಲ, ಪುರೋಹಿತರಿಗೆ ಮದುವೆ ಇಲ್ಲ, ವಿದ್ವಾಂಸರಿಗೆ ಮದುವೆ ಇಲ್ಲ. ಎಲ್ರಿಗೂ ಸಾಫ್ಟ್ವೇರ್ ಇಂಜಿನಿಯರೇ ಬೇಕು. ಉಳಿದವ್ರು ಏನು ಮಾಡಬೇಕು? ಅವರವ್ರ ಮನೆ ಕೆಲಸಕ್ಕೆ ಎಲ್ಲರೂ ಬೇಕು. ಮತ್ತು ಪಂಡಿತರು ಬೇಕು, ಪ್ರವಚನಕ್ಕೆ, ಅಡುಗೆಗೆ ಪಾಚಕರು ಬೇಕು, ಪೂಜಾಕ್ಕೆ ಅರ್ಚಕರು ಬೇಕು, ಮತ್ತೇನರ ಕಾರ್ಯಕ್ರಮ ಆದರೆ ಪುರೋಹಿತರು ಬೇಕು, ಎಲ್ಲರೂ ಬೇಕು. ಹೆಣ್ಣು ಕೊಡ್ಲಿಕ್ಕೆ ಮಾತ್ರ ನೀವು ಯಾರೂ ಬೇಡ. ಹೆಣ್ಣಿಲ್ಲದೆ ನೀವು ಹುಟ್ಟರೆ ಹೆಂಗೆ ಹುಟ್ಟಬೇಕು? ಅವರು ಹೆಣ್ಣಿಲ್ಲದೆ ಮದುವೆ ಆಗಬೇಕು, ಮದುವೆ ಆಗದೆ ಅವರಿಗೆ ಮಕ್ಕಳಾಗಬೇಕು. ಅವರೆಲ್ಲ ಇವ್ರ ಮನೆಗೆ ಪೌರೋಹಿತ್ಯಕ್ಕೆ, ಪಾಠಕ್ಕೆ, ಪ್ರವಚನಕ್ಕೆ ಬರಬೇಕು. ಹಾಗಾಗಬಾರದು. ಉಳಿದವರೇನಾದರೂ ಮಾಡ್ಕೊಂಡು ಹೋಗಲಿ, ಕನಿಷ್ಠ ಅರ್ಚಕರಾದರೂ ಸಾಫ್ಟ್ವೇರ್ ಹುಡ್ಕೊಂಡು ಹೋಗ್ಬರ್ರಿ, ಅರ್ಚಕರಿಗೆ ಕೊಡ್ರಿ, ಪಂಡಿತರಿಗೆ ಯಾರು ಕೊಡ್ರಿ. ಅದರಿಂದಾದರೂ ಎಲ್ಲ ಪರಂಪರೆಗಳು ಉಳಿಯುವುದಕ್ಕೆ ಸಾಧ್ಯ ಅಂತ ನರಸಿಂಹದೇವರು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಈ ರೀತಿ ವಿಶೇಷವಾಗಿ ವ್ಯವಸ್ಥೆಯನ್ನು ಅವರು ಮಾಡಿ ದೇವರ ಸೇವೆಯನ್ನು ಮಾಡಿದ್ದಾರೆ. ಎಲ್ಲ ವಿದ್ವಾಂಸರಿಗೂ ಹಾಗೂ ಶ್ರೋತೃಗಳಿಗೂ ಭಗವಂತ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ. ಮಧ್ವನಾಮ ಪಾರಾಯಣ ಶ್ರೀಪಾದರಾಜರೆಂಬ ಬಿರುದು ರಘುನಾಥ ತೀರ್ಥರಿಂದ ಪಡೆದಂತಹ ಶ್ರೇಷ್ಠವಾದ ಕ್ಷೇತ್ರ. ಅಂತಹ ಕ್ಷೇತ್ರದಲ್ಲಿ 1,00,000 ಬಾರಿ ಮಧ್ವನಾಮ ಪಾರಾಯಣ ಮಾಡಿ ಅವರಿಗೆ ಅರ್ಪಣೆಯನ್ನು ಮಾಡ್ತಾ ಇರೋದು ಅಂದರೆ ಬಹಳ ದೊಡ್ಡದಾದಂತಹ ಒಂದು ಸೇವೆ. ಶ್ರೀಮದಾಚಾರ್ಯರ, ಭೀಮಸೇನ ದೇವರ, ಹನುಮಂತ ದೇವರ ಹಾಗೂ ಮೂಲರೂಪಿಯಾದ ಮುಖ್ಯಪ್ರಾಣದೇವರ ಮಹಿಮೆಯನ್ನು ತಿಳಿಸುವ ಆ ಮಧ್ವನಾಮದ ಪಾರಾಯಣದಿಂದ ಪ್ರಸನ್ನರಾದ ಭಾರತೀಯರಮಣ ಮುಖ್ಯಪ್ರಾಣ ಅಂತರ್ಗತ ರಾಮಕೃಷ್ಣ ವೇದವ್ಯಾಸರೂಪಿಯಾದಂತಹ ಭಗವಂತ ಆ ಎಲ್ಲ ಮಹಿಳೆಯರಿಗೂ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು, ಆಯುರಾರೋಗ್ಯಾದಿಗಳು, ಸೌಭಾಗ್ಯಗಳನ್ನು ಕೊಟ್ಟು ಅವರ ವಂಶ ಪರಂಪರೆಯಲ್ಲಿ ಧರ್ಮಜ್ಞಾನಗಳು ಚೆನ್ನಾಗಿ ಅಭಿವೃದ್ಧವಾಗುವಂತೆ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೀವಿ.